ಹೊಸ ವರ್ಷ ಹತ್ತಿರ ಬರ್ತಾ ಇದ್ದಂತೆ ಬೆಂಗಳೂರಿಗರೇ ಬೆಚ್ಚಿ ಬೀಳುವ ಕಾರ್ಯಾಚರಣೆಯೊಂದು ನಡೆದಿದೆ. ಬೆಂಗಳೂರಿನಲ್ಲಿ ಭಾರಿ ಪ್ರಮಾಣದಲ್ಲಿ ಮತ್ತೇರಿಸುವ ಮಾದಕ ವಸ್ತುಗಳನ್ನು ತಯಾರಿಸುವ 3 ಡ್ರಗ್ಸ್ ಫ್ಯಾಕ್ಟರಿಗಳನ್ನು ಸೀಸ್ ಮಾಡಲಾಗಿದೆ. ಎಲ್ಲಿ ಯಾವಾಗ ಅಂತೀರಾ? ಈ ಸ್ಟೋರಿ ನೋಡಿ. ಬೆಂಗಳೂರಲ್ಲಿ ಡ್ರಗ್ಸ್ ತಯಾರಿಸೋ ಫ್ಯಾಕ್ಟರಿಗಳೇ ಪತ್ತೆ. ಮಹಾರಾಷ್ಟ್ರದ ANTFನಿಂದ ಬೃಹತ್ ಕಾರ್ಯಾಚರಣೆ. ಇದೇನಾ ಡ್ರಗ್ಸ್ ಮುಕ್ತ ಕರ್ನಾಟಕ ಇಂಟೆಲಿಜೆನ್ಸ್ ವೈಫಲ್ಯವ? ಇನ್ನೇನು ಹೊಸ ವರ್ಷ ಸಮೀಪದಲ್ಲಿದೆ. ಇದು ಡ್ರಗ್ಸ್ ಪೆಡ್ಲರ್ಗಳಿಗೆ ಹಬ್ಬದ ಸೀಸನ್ ಅಂದ್ರೆ ತಪ್ಪಾಗೋದಿಲ್ಲ. ಅತ್ತ ಪೊಲೀಸರು ಕೂಡ ಮೆಗಾ ರೇಡ್ ನಡೆಸಿ ಕೋಟಿ ಮೌಲ್ಯದ ಡ್ರಗ್ಸ್ ನ ಹಲವೆಡೆ ಸೀಸ್ ಮಾಡಿ ಕೆಲ ವಿದೇಶಿ ಪೆಡ್ಲರ್ಗಳನ್ನ ಕೆಡ್ಡಾಗೆ ಕೆಡವಿದ್ದಾರೆ. ಆದ್ರೆ ಇದೊಂಥರ ಬಾವಿ ಪಕ್ಕ ನಿಂತು ಬಿಂದಿಗೆ ನೀರಲ್ಲಿ ಇಣುಕಿದಂತಾಗಿದೆ ಎನ್ನಬಹುದು. ಯಾಕಂದ್ರೆ ಬೇರೆಲ್ಲಿಂದಲೋ ತಂದು ಡ್ರಗ್ಸ್ ನ ಇಲ್ಲಿ ಸಪ್ಲೈ ಮಾಡೋರನ್ನ ಬಲೆಗೆ ಬೀಳಿಸಿದ್ದ ಪೊಲೀಸರಿಗೆ ನಮ್ಮ ಗ್ರೇಟರ್ ಬೆಂಗಳೂರಲ್ಲೇ ಇರೋ ಡ್ರಗ್ಸ್ ಫ್ಯಾಕ್ಟರಿಗಳ ಬಗ್ಗೆ ಹಿಂಟ್ ಸಿಗ್ಲಿಲ್ವಾ? ಇದನ್ನ ಗೊತ್ತು ಮಾಡಿಸೋಕೆ ಮಹಾರಾಷ್ಟ್ರ ಪೊಲೀಸರೇ ಬೆಂಗಳೂರಿಗೆ ಬರ್ಬೇಕಾಯ್ತಾ ಅನ್ನೋ ಅನುಮಾನ ಇಲ್ಲಿನ ಕಾರ್ಯವೈಖರಿಯ ಬಗ್ಗೆ ಪ್ರಶ್ನೆ ಹುಟ್ಟು ಹಾಕಿದೆ. ಎಸ್, ಮಹಾರಾಷ್ಟ್ರದ ANTF ಬೆಂಗಳೂರಲ್ಲಿ ಅಕ್ರಮವಾಗಿ ನಡೆಯುತ್ತಿದ್ದ ಡ್ರಗ್ಸ್ ಫ್ಯಾಕ್ಟರಿಗಳನ್ನ ಸೀಸ್ ಮಾಡಿದ್ದಾರೆ. ರೇಡ್ ವೇಳೆ 55.88 ಕೋಟಿ ರೂಪಾಯಿ ಮೌಲ್ಯದ MD ಸಿಂಥೆಟಿಕ್ ಡ್ರಗ್ಸ್ ಸೀಸ್ ಮಾಡಿದ್ದಾರೆ. ಕೋಟಿ ಮೌಲ್ಯದ ಡ್ರಗ್ಸ್ ಜೊತೆ 4 ಆರೋಪಿಗಳನ್ನ ಬಂಧಿಸಿದ್ದಾರೆ. ಬೆಂಗಳೂರಿನಲ್ಲಿ ಒಟ್ಟು 3 ಕಡೆ ಇದ್ದ ಡ್ರಗ್ಸ್ ಫ್ಯಾಕ್ಟರಿಗಳನ್ನ ಸೀಸ್ ಮಾಡಿದ್ದಾರೆ. ಇದರ ಮೂಲ ಪತ್ತೆ ಮಾಡಿದ್ದು ಮುಂಬೈ ಪೊಲೀಸರು. ಇತ್ತೀಚೆಗೆ 1.5 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಸೀಸ್ ಆಗಿತ್ತು. ಅಲ್ಲಿ ಅಬ್ದುಲ್ಲಾ ಖಾದರ್ ಶೇಖ್ ಎಂಬಾತನ ಬಂಧನವಾಗಿತ್ತು. ನಂತರ ವಿಚಾರಣೆ ಬಳಿಕ ಬೆಳಗಾವಿಯ ಪ್ರಶಾಂತ್ ಯಲ್ಲಪ್ಪ ಪಾಟೀಲ್ ಎಂಬಾತನನ್ನು ಬಂಧಿಸಿದ್ರು. ಪಾಟೀಲ್ ಮಾಹಿತಿ ಮೇರೆಗೆ ಬೆಂಗಳೂರಿನ 3 ಕಡೆ ದಾಳಿ ಮಾಡಿ ಕೋಟಿಗಟ್ಟಲೆ ಮೌಲ್ಯದ 4.1 ಕೆಜಿ ಘನ MD ಮತ್ತು 17 ಕೆಜಿ ದ್ರವ MD ಸೇರಿದಂತೆ ಒಟ್ಟು 21.4 ಕೆಜಿ ಡ್ರಗ್ಸ್ ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ಫ್ಯಾಕ್ಟರಿಗಳಿಂದ ದೇಶದ ಅನೇಕ ರಾಜ್ಯಗಳಿಗೆ ಡ್ರಗ್ಸ್ ಸಪ್ಲೈ ಆಗ್ತಿರೋ ಶಂಕೆ ವ್ಯಕ್ತವಾಗಿದೆ. ಇನ್ನು ಕೊತ್ತನೂರು ಠಾಣೆ ವ್ಯಾಪ್ತಿಯ ಗೊಲ್ಲಹಳ್ಳಿಯ ನಿರ್ಜನ ಪ್ರದೇಶದ ತೋಟದಲ್ಲಿ ಶೆಡ್ ನಿರ್ಮಿಸಿ ವ್ಯವಸ್ಥಿತವಾಗಿ ಡ್ರಗ್ ತಯಾರಿಸ್ತಾ ಇದ್ದಿದ್ದು ಪತ್ತೆಯಾಗಿದೆ. ಅತ್ತ ಹೊರಮಾವು, ಯರಪ್ಪನಹಳ್ಳಿ, ಕಣ್ಣೂರು ಬಳಿ ಡ್ರಗ್ಸ್ ಫ್ಯಾಕ್ಟರಿ ಪತ್ತೆಯಾಗಿದ್ದು ರಾಜಸ್ಥಾನದ ಸೂರಜ್ ರಮೇಶ್ ಯಾದವ್ ಮತ್ತು ಮಲ್ಖಾನ್ ರಾಮ್ಲಾಲ್ ಬಿಷ್ಣೋಯ್ ಈ ಜಾಲದ ಕಿಂಗ್ ಪಿನ್ಗಳು ಎಂದು ಗೊತ್ತಾಗಿದೆ. RJ ಈವೆಂಟ್ ಹೆಸರಲ್ಲಿ ಡ್ರಗ್ಸ್ ಫ್ಯಾಕ್ಟರಿ ನಡೆಸ್ತಾ ಇರೋದು ಬೆಳಕಿಗೆ ಬಂದಿದೆ. ಅತ್ತ ಈ ಬಗ್ಗೆ ಕ್ರಮ ವಹಿಸ್ತೇವೆ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ರೆ, ಮತ್ತೊಂದೆಡೆ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ ಅಂತ ಬಿಜೆಪಿ ಲೀಡರ್ಸ್ ಟೀಕಾ ಪ್ರಹಾರ ಮಾಡ್ತಿದ್ದಾರೆ. ತಪ್ಪು ಯಾರು ಮಾಡಿದ್ರು ತಪ್ಪೇ. ಈಗ ಒಂದು ವೇಳೆ ಮ್ಯಾನುಫ್ಯಾಕ್ಚರ್ ಮಾಡಿ ಅವ್ರು ಮಾರಾಟ ಮಾಡಿ ಜನಸಮುದಾಯಕ್ಕೆ ಕೊಟ್ಟಿತ್ತು ಅಂತಂದರೆ ಅದು ಬೇರೆ ಒಂದು. ಆದರೆ ಇವರು ತರುವಾಗಲೇ ಈಗ ಹೌದು ಅವ್ರು ಮಾಡುವಾಗ ಹಿಡಿಯೋರು ನಮ್ಮವರು. ಈಗ ಮಾಹಿತಿ ಅಲ್ಲಿ ಅವನು ಇಟ್ಕೊಂಡ್ರಲ್ಲ ಆ ಮಾಹಿತಿ. ಈಗ ನಾವು ಅನೇಕ ಸಂದರ್ಭದಲ್ಲಿ ನಾವು ಹೋಗ್ತೀವಿ, ನಮ್ಮ ಪೊಲೀಸ್ನವರು ಈಗಾಗಲೇ ಬೇರೆ ರಾಜ್ಯದಲ್ಲಿ 3-4 ಟೀಮ್ ಇದೆ, ಕಾಯ್ಕೊಂಡಿದ್ದಾರೆ ಈಗ ಏನೇನೋ ವಿಚಾರದಲ್ಲಿ. ನಾವು ಹೋಗ್ತೀವಿ. ಹಾಗಾದರೆ ಆ ಪೊಲೀಸ್ ಫೈಲರು ಅಂತ ಹೇಳ್ಬಿಟ್ರೆ ಈ ಕೆಲವು ಮಾಹಿತಿಗಳು ಸಿಗೋದಿಲ್ಲ, ಕೆಲವು ಮಾಹಿತಿಗಳು ಸಿಗುತ್ತೆ, ಶೇರ್ ಮಾಡ್ತಾರೆ. ಈ ಎಂಟೈರ್ ಕಂಟ್ರಿಯಲ್ಲಿ ಪೊಲೀಸ್ನವರು ಅವರವರ ರಾಜ್ಯದ ಮಾಹಿತಿಗಳನ್ನು ಇಂಥದ್ರಲ್ಲಿ ಶೇರ್ ಮಾಡ್ತಾರೆ. ಮಾಡಿದಾಗಲೇ ನಾವು ಹಿಡಿಯೋಕ್ಕಾಗುತ್ತೆ, ಇಲ್ಲದೆ ಹಿಡಿಯೋಕ್ಕಾಗಲ್ಲ. ಇವತ್ತು ನಾರ್ಕೋಟಿಕ್ಸ್ ಅನ್ನೋಂಥದ್ದು ಎಲ್ಲೆಲ್ಲಿ ಬೇಕಾದ್ರೂ ಸಿಗೋವಂಥದ್ದು ಆಗ್ತಿದೆ. ಬರೀ ಪಕ್ಷಿ ನೋಟದಲ್ಲಿ ಒಂದಿಷ್ಟು ರೈಡ್ ಆಗ್ತಿರೋವಂಥದ್ದು ಇದೆ, ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟು ರೈಡ್ಗಳು ನಡೀತಿರೋವಂಥದ್ದನ್ನ ಕೊಡ್ತಾ ಇದ್ದಾರೆ. ಆದರೆ ಅದು ಬರೀ ಮೇಲ್ನೋಟಕ್ಕಿರೋವಂಥದ್ದು. ನಿಜವಾದ ನೋಡಿದ್ರೆ ಬೃಹತ್ಕಾರವಾಗಿರೋವಂಥ ಬೆಳೆದಿರೋವಂಥದ್ದು ಇದೆ. ಇವಾಗ ತಾವೆಲ್ಲ ನೋಡಿದಾಗ ಮಹಾರಾಷ್ಟ್ರ ಪೊಲೀಸ್ ಅವರೇ ಬಂದು ಗುಲ್ಬರ್ಗದಿಂದ ಹಿಡಿದು ಮೈಸೂರಿನಿಂದ ಬೆಂಗಳೂರಿನಲ್ಲಿ, ನಿನ್ನೆ ತಾನೇ ಬೆಂಗಳೂರಿನಲ್ಲಿ ಮೊನ್ನೆ 3 ಕಡೆ ದಾಳಿಯಾಗಿರುವಂಥದ್ದಿದೆ. ಅತ್ತ ಡ್ರಗ್ಸ್ ಮುಕ್ತ ಕರ್ನಾಟಕ ಅಂತ ಜಪ ಮಾಡೋ ಸರ್ಕಾರ ಏನ್ ಮಾಡ್ತಿದೆ ಅಂತ ಪ್ರಶ್ನೆ ಎದ್ದಿದೆ. ಡ್ರಗ್ಸ್ ವಿಚಾರದಲ್ಲಿ ಯಾವುದೇ ಕಾಂಪ್ರಮೈಸ್ ಆಗೋದಿಲ್ಲ ಎಂದಿದ್ದ ಸರ್ಕಾರ ಇದಕ್ಕೆ ಯಾವ ರೀತಿಯಾಗಿ ಸಮಜಾಯಿಷಿ ಕೊಡಲಿದೆ ಅಂತ ಕಾದು ನೋಡಬೇಕಿದೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.